ಅದೇ ಯಾರೋ ಹೀರೋ ಮಗ ಅಥವಾ ಪಾಲಿಟಿಷಿಯನ್ ಮಗ ಆಗಿರಲಿ ಇಡೀ ಇಂಡಸ್ಟ್ರಿ ನಿಂತ್ಕೊಬಿಟ್ಟಿರುತ್ತೆ. ಇಂಡಸ್ಟ್ರಿ ಒಂದು ಹೊಸ ಶಕ್ತಿ ಬಂತು, ಹೊಸ ಹೀರೋ ಸಿಗ್ದ ಅನ್ನೋ ತರ. ಇಲ್ಲಿ ಬಾಬಾ ಯಾವನೋ ಒದ್ದಾಡ್ತಿರ್ತಾನೆ, ಅವನ್ ನೋಡಿದ್ರೆ 2 ವರ್ಷ ಮುಗಿತಾನೆ ಇವನು ಅಂತ ಸ್ಟಾರ್ಟ್ ಆಗ್ಬಿಡುತ್ತೆ. ನಿಮ್ಗೆ ಯಾವತ್ತರ ಅನ್ಸಿದೆ ನಾನು ದುಡ್ಡು ಹಾಕೊಂಡಿದ್ದೆ ಅಥವಾ ನಾನು ದುಡ್ಡು ಕೊಟ್ಟು ಬಂದಿದ್ರೆ ಬೇಗ ಮುಂದೆ ಬರ್ತಿದ್ದೆ ಅಂತ? ಖಂಡಿತ ದಾಟ್ಸ್ ದ ಟ್ರೂತ್. ದುಡ್ಡಿದ್ರೆ ಯಾರು ಕಾಲು ಹಿಡಿಬೇಕಾಗಿಲ್ಲ, ಯಾರಿಗೆ ಅಣ್ಣ ಅನ್ಬೇಕಾಗಿಲ್ಲ, ಇಲ್ಲಿ ಪೈಸಾ ಬೇಕು ತಮಾಷೆ ಬೇಕು ಅಂತ ನನಗೆ ಲಿಟರಲಿ ಟೆಲಿವಿಷನ್ ಇಂದ ನನಗೆ ಅದೇ ಅನ್ಸ್ತು, ಸರಿಯಾಗಿ ದುಡ್ಡು ಮಾಡ್ಬೇಕು ಫಸ್ಟ್. ಯಾಕೆಂದ್ರೆ ಪ್ರತಿ ಒಂದಕ್ಕೂ ದುಡ್ಡು ಬೇಕೇ ಬೇಕು. ಈಗ ಸಮ್ಮನ್ ಇಸ್ ನಾಟ್ ಕೇಪಬಲ್ ಇನಫ್, ಲೈಕ್ ನಿಮ್ಮಷ್ಟು ಸ್ಕಿಲ್ಸ್ ಅವ್ನಿಗೆ ಇಲ್ಲ. ಒಂದು ಪಿ ಆರ್ ಗೇಮ್ ಇಂದ ಅವ್ನು ನಿಮ್ಗಿಂತ ದೊಡ್ಡದಂತ ತೋರಿಸ್ಬೋದು. ಆ ಪಿ ಆರ್ ಗೇಮ್ ಬೇಕಾಗಿರೋದು ದುಡ್ಡು. ಸೊ ನಿಮ್ಗೂ ಅವ್ನಿಗೂ ಇರೋ ವ್ಯತ್ಯಾಸ ಅಂದ್ರೆ ದುಡ್ಡಿರಲ್ಲ ಅಷ್ಟೇ. ಎಲ್ಲಾದ್ರೂ ನೀವು